ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ಇಟ್ಟೊತ್ತಾಗದೆ ಬಾಗ್ಲಾಗೆ ನೀರು ಹಾಕಿಲ್ಲ, ರಂಗೋಲಿ ಮುಡ್ಗಿಲ್ಲ. ಮನೆಯೊಳಗೆ ಯಾರು ಇದ್ದೀರಾ? ಇಲ್ಲ ನೆಗೆದ್ ಬಿದ್ದಾಗಿದ್ದೀರಾ? ಮನೆ ನೋಡಿದ್ರೆ ಮಸಾಣ ಇದ್ದಾಗದೆ. ಇವನೊಬ್ಬ ಯಾರತ್ತ ಇದು? ಅಯ್ಯ, ನಮ್ಮ ಅಳಿಯಂದ್ರು ನಮ್ಮ ತಾತ ಅಂತ ದಿವ್ಯನ್ಗೆ ಯಾಮರ್ಸಿದ್ರು. ಆ ನಾಟಕದ ತಾತ. ಮುದವೆ ಓ ಎಲ್ಲ ಬಾಬಯ್ಯ, ನೀನು ಹೇಳ್ರು ತೋರ್ ಮನೆನೇ ಬಂದು ನಿಂತಾಗದ. ಚೆಂದಾಗಿದ್ದೀರಾ? ನಾವು ಚೆನ್ನಾಗೇ ಇದ್ದೀವಿ. ಕಣ್ ಕಾಣಿಸ್ತಾ ಇಲ್ವಾ? ನೀವು ಬಿಡಿ, ಚೆಂದಾಗಿ ಇರ್ತೀರ. ಮುದವೆ ತೋರ್ ಮನೆ ಅವ್ರು ಬಂದವ್ರೆ, ಅವ್ರಿಗೆ ಏನಾರ ಬೇಯಿಸಿ ಹಾಕಿದ್ಯಾ ಇಲ್ವಾ? ನೀ ಎಲ್ಲ ಕೇಳು. ಇಷ್ಟೊತ್ತಾದ್ರು ಮನೆ ಮುಂದೆ ಸಾರಿಸಿ ರಂಗೋಲಿ ಹಾಕಿಲ್ಲ, ಇನ್ ಬೇಯಿಸಿ ಹಾಕಿ. ಅತ್ತಾಗ ಕೊಟ್ಟಿಗೆ ಕಡೆನೇ ಹೋಗಿಲ್ಲ. ಮುದವೆ ಮುದವೆ ಇವತ್ತಿನ ತಾತ ಹೆಣ್ಮಗ್ಳಲ್ಲಿ ಎದ್ದು ಬಂದಿದ್ದಾನೆ ಅಂತ ಕಾಣುತ್ತೆ. ನನಗೂ ಹಾಗೆ ಅನಿಸ್ತಿದೆ ಅತ್ತೆ. ನನಗೆ ಹೇಳ್ತಾ ಇರೋದು ಏನಂಗೆ ದುರ್ಗುಟ್ಕೊಂಡು ನೋಡಿ, ಹೊನ್ಗುಡ್ಡನ ಕಿತ್ತಾಕ್ಬಿಟ್ಟನು. ಹುಷಾರು. ಲೇ ಬಾಬಯ್ಯ, ಏನ್ ಆಗದೆ ನಿನ್ನ ಹೆಂಡ್ರಿಗೆ ಹಿಂಗ್ ಗುರಾಯಿಸ್ತಾವಳೆ ನೀನ? ಏನ್ ಭಯ ಭಕ್ತಿ ಏನು ಇಲ್ವಾ? ಹೆಂಗೆ ಬಿಡಿ ಇವ್ರೆ, ಅವಳಿಗೆ ಯಾಕೆ ಕೋಪ ಬರೆಸ್ತೀರಾ? ನೀ ಸುಮ್ಕೆ ಕುತ್ಕೊಳ್ಳಮ್ಮ. ನಮ್ಮ ಮನೆ ಸೊಸೆನ ಹೆಂಗ್ ಮಡಿಕೋಬೇಕು ಅಂತ ನಮಗ್ ಗೊತ್ತು. ನೀನೇನು ಹೇಳಕ್ ಬರ್ಬೇಡ, ಸುಮ್ ಕುತ್ಕ. ಲೇ ಬಾಬಯ್ಯ, ನೋಡ್ದೆ ಇಲ್ಲ ಇವಳ? ಅವ್ಳು ತವ್ರ ಮನೆಯವ್ರು ಬಂದೇಳಿ ಹೆಂಗ್ ಹಚ್ಕೊಂಡ್ಬಿಟ್ಟವಳೆ. ಮುದವೆ, ಯಾಕೆ ಹಂಗಾರ ಬಡ್ದವ್ರಂಗೆ ನಿಂತಿದ್ಯಾ? ಮಾತಾಡಕ್ ಬರಕ್ಕಿಲ್ಲ, ಮಾತಾಡು. ಬಾಬಯ್ಯ, ನೋಡ್ಲ ನಿನ್ನೇನ್ರ ಇಷ್ಟು ಹಿರೀಕ ನಾನು ಇಷ್ಟು ಹೇಳಿದ್ರು ನೋಡು ಮಾತಾಡ್ತಾ ಇಲ್ಲ. ಏನಮ್ಮೆ ಹಿಂಗೆ ದುರ್ಗುಟ್ಕೊಂಡು ನೋಡ್ತಾ ನಿಂತಿದ್ಯಾ? ಕೆಲಸ ಮಾಡಿ ಮುಗಿಸ್ತ್ಯಾ? ಇಲ್ಲಾಂದ್ರೆ ನನ್ನ ಮಗನ್ಗೆ ಈಗಲೇ ಫೋನ್ ಹಚ್ಚಿ ಇವಳು ಈ ಥರ ಕೆಲಸನೇ ಮಾಡೋಕ್ಕೆಲ್ಲ ಮನೆಗೆ ಸೇರಿಸ್ಬೇಡ ಅಂದ್ಬಿಡ್ತೀನಿ. ರಿತು, ಅಮ್ಮ ಅಳ್ಬೇಡ ಪುಟ್ಟ. ಅಮ್ಮ, ನನಗೆ ಎಂಗೇಜ್ಮೆಂಟ್ ಇಷ್ಟ ಇಲ್ಲ ಅಮ್ಮ. ಹೇಗಾರು ಮಾಡಿ ನಿಲ್ಲಿಸು. ನನ್ನ ಕೈಲಿ ಏನಾದರೂ ಮಾಡೋಕ್ಕಾಗದಿದ್ರೆ ನಾನು ಮಾಡ್ತಿದ್ದೆ ಕಣೆ. ನನ್ನ ಕೈಲಿ ಏನೂ ಇಲ್ಲ. ಹಾಗೆ ನೋಡಿದ್ರೆ ಯಾರ ಕೈಲೂ ಏನೂ ಇಲ್ಲ. ನಿಮ್ಮಪ್ಪ ನಿರ್ಧಾರ ಮಾಡಾಗಿದೆ, ಎಲ್ಲರೂ ಅದರ ಪ್ರಕಾರ ನಡ್ಕೋತಿದ್ದಾರೆ ಅಷ್ಟೇ. ನಾನು ರಾಕೇಶ್ನ ಪ್ರೀತಿ ಮಾಡಿದ್ದು ಅಷ್ಟೊಂದು ದೊಡ್ಡ ತಪ್ಪಾಯ್ತಮ್ಮ. ಹಿಂದೆ ಮುಂದೆನೂ ನೋಡದೆ ಯಾರಿಗೂ ಕಟ್ತಾ ಇದ್ದೀರಾ. ರಿತು, ನೀನು ರೆಡಿ ಆಗು ಮಗಳೇ. ಹುಡುಗನ ಕಡೆಯವ್ರು ಬರೋ ಹೊತ್ತಾಯಿತು. ಈ ಥರ ಸಪ್ಪಗಿದ್ರೆ ಅವ್ರು ಏನು ಅನ್ಕೋತಾರೆ ಹೇಳು?
ನಿಮ್ಮ ಅಪ್ಪಂಗೂ ಕೋಪ ಬರುತ್ತೆ. ಸ್ವಲ್ಪ ನಗ್ನಾಗ್ತಾ ಇರೆ. ಹೇಗಮ್ಮ ನಗ್ಲಿ? ಹೆಣ್ಮಕ್ಳು ನೋವನ್ನ ನುಂಗಿ ನಗೋದನ್ನ ಕಲಿಬೇಕು ಪುಟ್ಟ. ನನ್ನ ಕೈಲಾಗ್ತಿಲ್ಲ. ಅಮ್ಮ ಮಗಳೇನೋ ಡೀಪಾಗಿ ಮಾತಾಡ್ತಾ ಇರೋ ಹಾಗಿದೆ. ನಾನೇನಾದರೂ ಬಂದು ತಪ್ಪು ಮಾಡಿದ್ನಾ? ಹುಡುಗಿನೇ ಹೀಗೆ ಸಪ್ಪಗಿದ್ರೆ ಹೇಗೆ? ಹುಡುಗನ ಮನೆಯವರು ಹುಡುಗಿಗೆ ನಗಕ್ ಬರಲ್ಲ ಅಂತ ನಿನ್ನನ್ನು ರಿಜೆಕ್ಟ್ ಮಾಡ್ಬಿಡ್ತಾರಷ್ಟೆ. ಹಾಗೆ ಏನಾದರೂ ಆಗಿದ್ದಿದ್ರೆ ಚೆನ್ನಾಗಿರೋದು. ನನಗೆ ನಿನ್ನ ನೋವು ಅರ್ಥ ಆಗುತ್ತೆ ರಿತು. ಆದರೆ ಈಗ ವಿಷಯ ತುಂಬ ಮುಂದುವರೆದ್ಬಿಟ್ಟಿದೆ. ನೀನು ರೆಡಿ ಆಗು. ನೀವು ಕೈ ಕೊಟ್ಬಿಟ್ರಲ್ಲ ಅತ್ಗೆ. ನಾನು ಬೇರೆ ಹುಡುಗನ ಮದುವೆ ಆದರೆ ರಾಕಿ ಖುಷಿಯಾಗಿರ್ತಾನ? ಅವನಿಗೆ ನೋವಾದರೆ ನಿಮಗೆ ನೋವಾಗೋದಿಲ್ವಾ? ಆಗತ್ತೆ ರಿತು. ಆದರೆ ಈ ನೋವಿಂದ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ ಅಲ್ವಾ? ಹೀಗೆ ಮಾತಾಡ್ಕೊಂಡು ನಿಂತ್ರೆ ಟೈಮ್ ಆಗತ್ತೆ. ನೀನು ರೆಡಿ ಆಗಬೇಕು. ಚಿಕ್ಕತ್ತೆ ಬಾ ಬಾ ರಿತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.